ರಾಮಲಿಂಗಾರೆಡ್ಡಿ ಬಳಿಕ ಮತ್ತೊಬ್ಬ ಸಚಿವರ ಖಾತೆ ಕ್ಯಾತೆ ಶುರುವಾಗಿದೆ. ಬಿಡಿಎ ಬಿಎಂಆರ್ಡಿಎ ಸಿಕ್ಕಿಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಬಳಿಕ ಮತ್ತೊಬ್ಬ ಸಚಿವರ ಖಾತೆ ಕ್ಯಾತೆ. ಈ ಖಾತೆ ಕ್ಯಾತೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ. ರಾಮಲಿಂಗಾರೆಡ್ಡಿ ಅವರು ತನಗೆ ಬೇಕಾದ ಖಾತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿಲ್ಲ ಅಂತ, ತನಗೆ ಸಿಕ್ಕಂತ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತ ರಾಜೀನಾಮೆಯನ್ನೇ ಕೊಟ್ಟಿದ್ರು. ಫೈನಲಿ ಅವರ ಮನವೊಲಿಸಲಾಯಿತು. ಈ ಬೆಂಗಳೂರು ಅಭಿವೃದ್ಧಿ ಖಾತೆ ಏನಿದೆ ಇದು ಕೃಷ್ಣ ಬೈರೇಗೌಡ ಅವರ ಪಾಲಾಗಿತ್ತು. ಆದ್ರೆ ಈಗ ಕೃಷ್ಣ ಬೈರೇಗೌಡ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾರಣ ಬಿಡಿಎ ಬಿಎಂಆರ್ಡಿಎ ಸಿಕ್ಕಿಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ ಅಂದ್ರೆ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಇರುತ್ತೆ. ಆದ್ರೆ ಅದನ್ನ ಪಕ್ಕಕ್ಕಿಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಜೊತೆ ಬಿಡಿಎ ಬಿಎಂಆರ್ಡಿಎ ಕೂಡ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆವರೆಗೂ ಕಾಯುವಂತೆ ಡಿಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ. ನನಗೆ ಕೈ ತಪ್ಪಿದ ಇಲಾಖೆಯ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೀನಿ. ಯಾಕೆ ಸಿಎಂ ಹೀಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ. ವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ ಅಂದ್ರೆ ಇಲ್ಲಿ ದಾರಿ ತಪ್ಪಿಸೋ ವ್ಯವಸ್ಥೆ ಇದೆ. ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ವ್ಯವಸ್ಥೆ ಮೇಲೆ ಹಿಡಿತಾ ಇರಬೇಕು. ಸಿಎಂ ಗಮನಕ್ಕೆ ತಂದಿದ್ದೀನಿ, ನೋಡೋಣ ಅಂತ ಕೇಳಿದ್ದಾರೆ ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡರಿದ್ದಾರೆ. ಸರ್, ಕಂದಾಯ ಇಲಾಖೆಯಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿರುವಂತಹ ಕೃಷ್ಣ ಬೈರೇಗೌಡರು ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಸರ್, ಬೆಂಗಳೂರು ಅಭಿವೃದ್ಧಿಗೋಸ್ಕರ ನಿಮ್ಮ ಮಾಸ್ಟರ್ ಪ್ಲಾನ್ ಏನು ಸರ್? ಇನ್ನು ಈಗ ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಬೆಂಗಳೂರಿನಲ್ಲಿ ಹಿಂದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾಗ ಲಾಂಗ್ ಟರ್ಮ್ಗೆ ಬೇಕಾದಂತಹ ಪರಿಹಾರಗಳನ್ನು ಅವರು ಈಗ ಚಾಲನೆ ಕೊಟ್ಟಿದ್ದಾರೆ. ಅದು GBAನ ಎಸ್ಟಾಬ್ಲಿಷ್ ಮಾಡಿ 5 ಕಾರ್ಪೊರೇಷನ್ ಮಾಡುವಂಥದ್ದು ಇರ್ಬೋದು, ಅಥವಾ ಈ ಟನಲ್ಲು, ಎಲಿವೇಟೆಡ್ ರೋಡ್ಸು, ಈ ತರಹ ಭವಿಷ್ಯದ ಬ್ಯಾಂಗ್ಳೂರು ರೂಪಿಸೋದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಪರಿಹಾರಗಳನ್ನು ಅವರು ಈಗ ಎಲ್ಲ ಅಪ್ರೂವಲ್ ಮಾಡಿಸಿ ಅನುಷ್ಠಾನದ ಹಂತಕ್ಕೆ ತಗೊಂಡು ಬಂದಿದ್ದಾರೆ. ಸೊ ಅವುಗಳನ್ನ ಮುಂದುವರಿಸೋದರ ಜೊತೆಗೆ ನಾವು ತತ್ಕ್ಷಣ ಗಮನ ಕೊಡಬೇಕಾಗಿರೋದು ಇಲ್ಲಿರುವಂಥ ಡೇ ಟು ಡೇ ಪ್ರಾಬ್ಲಮ್ಸ್ ಇದೆಯಲ್ಲ, ಅದು ರೋಡ್ ಇರ್ಬೋದು, ಡ್ರೈನೇಜು, ನೀರು, ಗಾರ್ಬೇಜು, ಖಾತಾ ಇಶ್ಯೂ ಆಗುವಂಥದ್ದು, ಇವು ಡೇ ಟು ಡೇ ಸಮಸ್ಯೆಗಳಿಗೆ ಈಗ ತತ್ಕ್ಷಣ ಪರಿಹಾರ ಕೊಡಬೇಕು. ಲಾಂಗ್ ಟರ್ಮ್ ಸೊಲ್ಯೂಷನ್ಸು ವರ್ಕ್ ಮಾಡಬೇಕು. ಆದರೆ ದಿನನಿತ್ಯ ಜೀವನ ಏನಿದೆ, ಈ ಟ್ರಾಫಿಕ್ಕು ಮತ್ತು ಈ ಥರದ ಸಮಸ್ಯೆಗಳು, ನೀರಿನ ಸಮಸ್ಯೆ ಅಂದರೆ ಮಳೆ ನೀರಿನ ಸಮಸ್ಯೆ, ಈ ಥರ ಸಮಸ್ಯೆಗಳಿಗೆ ಡೇ ಟು ಡೇ ಪ್ರಾಬ್ಲಮ್ಸಿಗೆ ಹೆಚ್ಚಿನ ಗಮನ ಕೊಡೋ ಅವಶ್ಯಕತೆ ಇದೆ. ಇದಕ್ಕೆ ನಮಗೆ ಭಾಳ ದೊಡ್ಡ ಅನುದಾನ ಏನು ಬೇಕಾಗಿಲ್ಲ. ಇರೋ ಸಿಸ್ಟಮನ್ನು ಸರಿ ಮಾಡಿ ಸ್ವಲ್ಪ ಕೆಲಸ ಮಾಡಿದರೆ ಸಾಕು. ಇರುವ ಅಧಿಕಾರಿಗಳು ನಮಗೆ ಇರೋ ಅನುದಾನವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೇ ಎಷ್ಟೋ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದರೆ ಎಷ್ಟೋ ಡೇ ಟು ಡೇ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೊ ಅದನ್ನು ನಾವು ಈಗ ಸುಧಾರಣೆ ಮಾಡಬೇಕಾಗಿದೆ. ಸೊ ಹಾಗಾಗಿ ನಮ್ಮದು ಟಾರ್ಗೆಟು ಒಂದು ಕಡೆ ಬೆಂಗಳೂರು ವಿಶ್ವ ದರ್ಜೆ ವರ್ಲ್ಡ್ ಕ್ಲಾಸ್ ಸಿಟಿ ಆಗಬೇಕು ಅನ್ನೋದು ಒಂದು ಕಡೆ ನಾವೆಲ್ಲರೂ ಮಾತಾಡ್ತಾ ಬಂದಿದ್ದೇವೆ 25 ವರ್ಷದಿಂದ. ವರ್ಲ್ಡ್ ಕ್ಲಾಸ್ ಸಿಟಿ ಆಗಬೇಕು ಅನ್ನೋದು ಒಂದು ಕಡೆ ಆಸೆ ಇದ್ದರೂ ಕೂಡ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ವಾಸ ಮಾಡೋ ಜನಗಳ ಜೀವನ ಗುಣಮಟ್ಟ ಸುಧಾರಿಸ್ಬೇಕು. ಅದಕ್ಕೆ ನೀವು ವರ್ಲ್ಡ್ ಕ್ಲಾಸ್ ಅಂತನ ಕರೀರಿ ಅಥವಾ ಇನ್ನೇನಾದರೂ ಕರೀರಿ, ಇಂಪಾರ್ಟೆಂಟು ಇಲ್ಲಿ ವಾಸ ಮಾಡೋ ಜನ ಇದ್ದಾರಲ್ಲ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಬೇಕು. ಯಾಕಂದರೆ ಬೆಂಗಳೂರು ನಮ್ಮ ಊರು ಆಗಬೇಕು. ಬೆಂಗಳೂರು ಅಂದರೆ ಖಾತೆ ಕಗ್ಗಂಟು ಬಗೆಹರಿಯುವವರೆಗೂ ಅಧಿಕಾರ ಸ್ವೀಕರಿಸಲ್ಲ. ಅಧಿಕಾರ ಸ್ವೀಕರಿಸದೇ ಇರೋದಕ್ಕೆ ಕೃಷ್ಣ ಬೈರೇಗೌಡ ನಿರ್ಧಾರ ಮಾಡಿದ್ದಾರೆ. ಮೊನ್ನೆ ಉಸ್ತುವಾರಿ ಸುರ್ಜೇವಾಲಾ ಮುಂದೆನೂ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಬೇಕಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಬಿಡಿಎ ಬಿಎಂಆರ್ಡಿಎ ಹೊರತುಪಡಿಸಿದ ಖಾತೆ ನನಗೆ ಬೇಡ. ಖಾತೆ ಹಂಚಿಕೆ ಬಗ್ಗೆ ಸುರ್ಜೇವಾಲಾಗೆ ವಿಷಯ ಮುಟ್ಟಿಸಿದ್ದಾರೆ ಕೃಷ್ಣ ಬೈರೇಗೌಡ. ಈ ಸಮಸ್ಯೆ, ಗೊಂದಲ ಏನಿದೆ ಇದು ಬಗೆಹರಿಯೋ ತನಕ ಖಾತೆಯನ್ನ ವಹಿಸಿಕೊಳ್ಳೋದಿಲ್ಲ, ಅಧಿಕಾರ ಸ್ವೀಕರಿಸೋದಿಲ್ಲ ಅಂತ ಕೃಷ್ಣ ಬೈರೇಗೌಡ ನಿರ್ಧಾರ ಮಾಡಿದ್ದಾರೆ. ಈ ಸಮಸ್ಯೆ ಬಗ್ಗೆ ಮೊನ್ನೆ ಉಸ್ತುವಾರಿ ಸುರ್ಜೇವಾಲಾ ಮುಂದೆನೂ ಕೂಡ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆಯನ್ನ ಕೊಟ್ಟುಬಿಡಿ, ಬಿಡಿಎ ಬಿಎಂಆರ್ಡಿಎ ಹೊರತುಪಡಿಸಿದ ಖಾತೆ
ನನಗೆ ಬೇಡ ಅಂತ ಕೇಳಿದ್ದಾರೆ ಕೃಷ್ಣ ಬೈರೇಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.